ನಗರದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಹಾಲು ಪಡೆಯುವ ವಿಚಾರದಲ್ಲಿ ರಾಜಕೀಯ ಮಾಡುತ್ತಿದ್ದಾರೆ ಎಂದು ನನ್ನ ಮೇಲೆ ಬಂದಿರುವ ಆರೋಪ ಸತ್ಯಕ್ಕೆ ದೂರವಾಗಿದೆ ಎಂದು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸೋಮನಹಳ್ಳಿ ನಾಗರಾಜ್ ಸ್ಪಷ್ಟನೆ ನೀಡಿದ್ದಾರೆ. ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿ, ಹಾಲು ಉತ್ಪಾದಕರಿಂದ ಹಾಲು ಪಡೆಯುವ ವಿಚಾರದಲ್ಲಿ ರಾಜಕೀಯ ಬೆರೆಸಿ ಎಂಪಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಹಾಲನ್ನ ನಿರಾಕರಣೆ ಮಾಡಿದ್ದಾರೆ ಎಂಬ ಆರೋಪ ಸತ್ಯಕ್ಕೆ ದೂರವಾಗಿದೆ. ತಾನು ಕಳೆದ ಅನೇಕ ವರ್ಷಗಳಿಂದ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷನಾಗಿ ಕೆಲಸ ಮಾಡಿಕೊಂಡು ಬಂದಿದ್ದೇನೆ. ಆದರೆ ನಿನ್ನೆ ಜಿಲ್ಲಾಧಿಕಾರಿ ಕಚೇರಿ ಎದುರು ನಮ್ಮ ಗ್ರಾಮದ ಕೆಲವರು ನನ್ನ ವಿರುದ್ಧ ಮಾಡಿದ ಪ್ರತಿಭಟನೆ ಹಾಸ್ಯಾಸ್ಪದ. ಚುನಾವಣೆಯಲ್ಲಿ ಶ್ರೇಯಸ್ ಪಟೇಲ್ ಗೆದ್ದಾಗ ಗ್ರಾಮದ ಕೆಲವರು ಹಾಲು ಉತ್ಪಾದಕರ ಸಹಕಾರ ಸಂಘದ ಎದುರು ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡ್ತಿದ್ರು. ಈ ವೇಳೆ ಅದರಿಂದ ಸಂಘದ ಕೆಲವು ವಸ್ತುಗಳಿಗೆ ಹಾನಿಯಾಗಬಹುದು ಎಂಬ ವಿಚಾರಕ್ಕೆ ವಾಗ್ವಾದ ನಡೆದಿದೆ. ಆದರೆ ಅದೇ ವಿಚಾರವನ್ನ ಇಟ್ಟುಕೊಂಡು ಇದಕ್ಕೆ ರಾಜಕೀಯ ಬೆರೆಸಿ ಕೆಲವು ಮುಖಂಡರು ಈ ರೀತಿ ಸುಳ್ಳು ಆರೋಪ ಮಾಡ್ತಿದ್ದಾರೆ ಎಂದು ದೂರಿದ್ರು. ಇವತ್ತು ಏನು ಹಾಲು ಉತ್ಪಾದಕ ಸಹಕಾರ ಸಂಘದ ಸಂಘಗಳಿದೆ, ಇವೆಲ್ಲ ರೈತರ ಸಮಸ್ಯೆಗಳು, ರೈತರ ಏಳಿಗೆಗೆ, ರೈತರ ಅಭಿವೃದ್ಧಿಗೆ ಪೂರಕವಾದ ಸಮಸ್ಯೆಗಳು. ನಾನು ಒಬ್ಬ ಸಹಕಾರ ಸಂಘದ ಜಿಲ್ಲೆಯ ಬ್ಯಾಂಕಿನ ಅಧ್ಯಕ್ಷನಾಗಿ ಸುಮಾರು 8 ವರ್ಷ ನಡೆದಿದ್ದೇನೆ. ಎರಡನೇ ಬಾರಿಗೆ ಅಧ್ಯಕ್ಷನಾಗಿ ಕೆಲಸ ನಿರ್ವಹಿಸ್ತಿದ್ದೀನಿ. ನಿನ್ನೆ ಪ್ರತಿಭಟನೆ ಮಾಡೋರು ಸರ್ ಮೂಲ ಕಾರಣ 4ನೇ ತಾರೀಕಿನ ಪ್ರಕಾಶನ ಬಂತು. ಅವರು ನಾನಿರಲಿಲ್ಲ ಸರ್, ರಾತ್ರಿ 9 ಗಂಟೆ ಊರಿಗೆ ಹೋದಾಗ ಪಟಾಕಿ ಸುಡೋ ವಿಚಾರಕ್ಕೆ ಅವರು ಒಬ್ಬ ರಸ್ತೆ ನಡುಬಿದ್ರೆಲ್ಲ ಬೀದಿಗಳೆಲ್ಲ ಪಟಾಕಿ ಸುಡ್ತಿದ್ದರಂತೆ. ಇಲ್ಲಿ ನಮ್ಮ ಹಾಲು ಉತ್ಪಾದಕ ಸಹಕಾರ ಸಂಘ ಇದೆ, ಅಲ್ಲಿ BMC ಇದೆ, ಪಕ್ಕದಲ್ಲಿ ಓದ್ಕೊಂಡಾಗ ಜನರೇಟ್ ಇದೆ, ಸುತ್ತ ಮೈದಾನ ಇದೆ. ಅಲ್ಲಿ ಏನಾಗ್ತದೆ, ಜನ ಯಾವಾಗಲೂ ಸೇರ್ತಾರೆ. ಗ್ರಾಮದ ಮಧ್ಯಭಾಗ ಅಲ್ಲಿ ದನ ಕರುಗಳು ಕಟ್ಟಿದರೆ ಸುಮಾರು 7:30 ಸಮಯ. ಈಗ ಮಕ್ಕಳು ಮನೆಯಲ್ಲಿ ಆಟ ಆಡ್ತಿದೆ. ಇವರು ಪಟಾಕಿ ಹೆಚ್ಚಿದಾಗ ಏನಾಗಿದೆ, ಇಲ್ಲಿ ಹಚ್ಬೇಡಿ, ರೋಡ್ ಇಲ್ಲೇ ಹೆಚ್ಚೋದು ಅಂತ ಅವರು ಒಬ್ಬರಿಗೂ ರೂಪಾಯಿ ಕೊಡಿ ಪಟಾಕಿ ಒಂದು ಮಗುಗೆ ಆ ಪಟಾಕಿಗಾಗಿ ಬಟ್ಟೆ ಸುಟ್ಟು ಮೈ ಗಾಯ ಆಗಿದೆ. ಇನ್ನೊಂದು ಮನೆಗೆ ಪಟಾಕಿ ಸಿಡಿದು ಅಲ್ಲಿ ಹೋದಾಗ ಒಂದು ಹಸು ಗಾಳಿಯಾಗಿ ಬಿದ್ದು ಕಾಲೋಗಿ ನೊಂದಿದೆ. ಇಷ್ಟೆಲ್ಲ ಘಟನೆಗಳಾಗಿದೆ. ನಾನು ಬೆಳಗ್ಗೆ ನನಗೆ ಕರೆದ್ರು, ಬೆಳಗ್ಗೆ ನಾನು ಊರಿಗೆ ಹೋದೆ ಸರ್. ಹೋದಾಗ ಡೈರಿ ಹತ್ರ ನೆನೆಸ್ಕೊಳ್ಳೋದು ರಾತ್ರಿ ಇಷ್ಟೆಲ್ಲ ಅನಾಹುತಗಳಾಗಿದೆ. ಮಾತುಕತೆ ಆದ್ಮೇಲೆ ಹಾಲಾಕಿ ಅಂತ ಯಾರನ್ನೂ ಹಾಲಾಕ್ಸಿಲ್ಲ ಸರ್. ಅವರು ಇವರು ಅಂತಲ್ಲ, ಯಾರೂ ಹಾಕ್ಸಿಲ್ಲ. ಆಮೇಲೆ ಹೋದಾಗ ಹಾಲಾಕಕ್ಕೆ ಅವಕಾಶ ಮಾಡ್ಕೊಡ್ರಪ್ಪ ಅಂತಂದು ಈಗ ಆಗಿರೋ ಘಟನೆ ಬಗ್ಗೆ ಕೇಳ್ತಿದ್ದಾಗ ಅವರು ಬೇರೆ ಕಾರಣಗಳು ಕೊಟ್ಟರು. ಆಯ್ತರಪ್ಪ, ಈಗ ಚುನಾವಣೆ ಆಗೋಯ್ತು, ಮುಗಿದೋಯ್ತು, ಜನ ಆಶೀರ್ವಾದ ಮಾಡಿದ್ರು, ಗೆದ್ದಾಯ್ತು ಶ್ರೇಯಸ್ ಪಟೇಲ್ ಅವರು. ಇದರ ಗ್ರಾಮದಲ್ಲಿ ಬೇಕಿತ್ತು, ನೀವು ಪಟಾಕಿನೆಲ್ಲರೂ ಹೊರಗೋಗಿ ದೂರ ಸ್ವಲ್ಪ ಸುಡಬೋದಿತ್ತು. ಜನಸಂದಣಿ ಇರೋ ಜಾಗದಲ್ಲಿ ಜನ ಕೂತ್ರ ಜಾಗದಲ್ಲಿ ಮಾಡಿದಲ್ಲ, ಎಲ್ಲ ತೊಂದರೆಗಳಾಗಿಲ್ಲ, ಯಾಕೆ ಮಾಡಿದೆ ಅಂದಾಗ ಸುಮ್ಮನೆ ಮಾತಿದಾಗಿ ಅವರವರೇ ಬಂದರು. DC ಆಫೀಸರ್ ಬಂದರು ಸರ್. ಆಮೇಲೆ ಮಿಕ್ಕವರೆಲ್ಲ ಹಾಳಾಕಿದ್ರು. ನನಗೆ ಇಲ್ಲಿ ಈ ಕೆಲವರು ನಮ್ಮ ನಟರಾಜ್ ಅವ್ರು ಫೋನ್ ಮಾಡಿದ್ರು, ಬೇರೆ ಪಬ್ಲಿಕ್ಸ್ ಎಲ್ಲ ಫೋನ್ ಮಾಡಿದ್ರು, ನೀವು ಇಲ್ಲಿ ಪ್ರತಿಭಟನೆ ಮಾಡ್ತಿದ್ರೆ ನಿಮ್ಮ ಬಗ್ಗೆ ಆರೋಪಗಳು ಮಾಡ್ತಾ ಇದ್ದಾರೆ. ನಾನು ಸರ್ 30 ವರ್ಷ ಆಗಿದೆ ಸರ್ ಸಾರ್ವಜನಿಕ ಜೀವನದಲ್ಲಿ ಸೇವೆ ಮಾಡ್ಕೊಂಡು ಬಂದಿದ್ದೀನಿ. ನಾನು ಗ್ರಾಮ ಪಂಚಾಯತ್ ಸದಸ್ಯನಾಗಿ ಕೆಲಸ ಮಾಡಿದ್ದೀನಿ, APMC ಅಧ್ಯಕ್ಷನಾಗಿ 20 ತಿಂಗಳು ಕೆಲಸ ಮಾಡಿದ್ದೀನಿ, ನಿರ್ದೇಶಕನಾಗಿ 5 ವರ್ಷ ಕೆಲಸ ಮಾಡಿದ್ದೀನಿ, ತಾಲೂಕು ಪಂಚಾಯತ್ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ, ಜಿಲ್ಲಾ ಬ್ಯಾಂಕ್ ಅಧ್ಯಕ್ಷನಾಗಿ 8 ವರ್ಷಗಳ ಕೆಲಸ ಮಾಡಿದ್ದೀನಿ. ನಾನು ಯಾವತ್ತೇ ಪಕ್ಷದ ಪರವಾಗಿ ಕೆಲಸ ಮಾಡಿಲ್ಲ, ರೈತರ ಪರವಾಗಿ, ಕಾರ್ಮಿಕರ ಪರವಾಗಿ, ಜಿಲ್ಲೆಯ ರೈತರ ಪರವಾಗಿ ಕೆಲಸ ಮಾಡಿದ್ದೀನಿ. ಯಾವುದೇ ಕಪ್ಪು ಒಂದು ಚುಕ್ಕಿಯಾದ ಯಾವುದೇ ಕಳಕ ಅಂತ ಕೆಲಸ ಮಾಡಿದ್ದೀನಿ. ಬೇರೆ ಇಲ್ಲಿ ಆರೋಪ ಮಾಡೋದೇ ಬೇರೆ. ಅವ್ರಿಗೆ ಹಾಲು ಹಾಕಕ್ಕೆ ಯಾವುದೇ ಕಳಪಾಡು ಮಾಡಿಲ್ಲ. ರಾತ್ರಿನೂ ಹಾಲು ಹಾಕಿದರೆ, ಬೆಳಗ್ಗೆನೂ ಹಾಲು ಹಾಕಿದರೆ. ಅವ್ರ ಹಿಂದೆ ಸರ್ 2008ರಲ್ಲಿ ಡೈರಿ ಇತ್ತು. ಇದೇನು ನಿನ್ನೆ ಅಲ್ಲಿ ಸ್ಟ್ರೈಕ್ ಮಾಡಿದರೆ, ಅದೇ ರವೀಶ ನಿರ್ದೇಶಕ, ಶಿವಲಿಂಗೇಗೌಡ ನಿರ್ದೇಶಕ, SP ಗೋಪಾಲ್ ಅಧ್ಯಕ್ಷ. ಅವರು ಡೈರಿನ ಹಾಳು ಮಾಡಿ ಸುಮಾರು 2 ತಿಂಗಳ ಪೇಮೆಂಟ್ ರೈತರಿಗೆ ಕೊಡದಲೆ ನಷ್ಟಕ್ಕೆ ಹೋಗಿದಂಥ ಸಂದರ್ಭದಲ್ಲಿ 2008ರಲ್ಲಿ ಹಿಂಗೆ ಗ್ರಾಮಸ್ಥರ ಸದಸ್ಯರೆಲ್ಲ ಸೇರ್ಕೊಂಡು ಕೇಳಿದಾಗ ಅವರೆಲ್ಲ ರಾಜೀನಾಮೆ ಪಡೆದಾದ್ಮೇಲೆ ಅವ್ರೇನ್ ಮಾಡಿದ್ರು, ಖಾಸಗಿ ಡೈರಿಯನ್ನು ಪ್ರಾರಂಭ ಮಾಡ್ತಾರೆ. ಅಲ್ಲಿ ಏನಾಯ್ತು, 5 ವರ್ಷಗಳ ಕಾಲ ಖಾಸಗಿ ಡೈರಿ ಆಲೋಚಿಸ್ತಾರೆ. ಆಲೋಚಿಸಿದ ನಂತರ ಆ ಡೈರಿ ನಷ್ಟಕ್ಕೆ ಬರ್ತದೆ. ರೈತರಿಗೆ ಯಾವುದೇ ಪ್ರೋತ್ಸಾಹನ ಇಲ್ಲ, ಅಲ್ಲಿ ಆತಂಕ ಉತ್ಪಾದಕ ಸದಸ್ಯರಿಗೆ ಅವ್ರಿಗೆ ಹಣಕ್ಕೆ ಭದ್ರತೆ ಇಲ್ಲ. ಆವಾಗ ಹಿಂಗೆ ಗ್ರಾಮದ ಮುಖಂಡರು ಗಮನಕ್ಕೆ ತಂದಾಗ ನಮ್ಮ ಗ್ರಾಮದಲ್ಲಿ ಎಲ್ಲ ಕೂತ್ಕೊಂಡು ಮತ್ತೆ ನಾನು ಹೇಳಿದೆ, ಎಲ್ಲ ಸ್ವಲ್ಪ ವಿರೋಧ ಮಾಡಿದ್ರು. ನೋಡ್ರಪ್ಪ, ಅವ್ರಿಗೆ ನಮ್ಮ ಗ್ರಾಮದವರು ಎಲ್ಲ ಅಂತಂದ್ರೆ ಅವ್ರಿಗೂ ಅವಕಾಶ ಮಾಡ್ಕೊಡೋಣ,
ಒಬ್ಬ ಒಂದು ದಿವಸಕ್ಕೆ ಪೂರ್ವಸದನ 1 ಲೀಟರ್ಗೆ 5 ರೂಪಾಯಿ, ಒಂದು ಉಪ್ಪತ್ತಿಗೆ 20 ಲೀಟರ್ ಹಾಕಿ ಒಂದು ದಿವಸ 40 ಲೀಟರ್ ಹಾಕ್ತಾನೆ. ಅಲ್ಲಿಗೆ 200 ರೂಪಾಯಿ ಒಂದು ದಿವಸಕ್ಕೆ ಹೋದ್ರೆ ಒಂದು ತಿಂಗಳಿಗೆ 6,000 ರೂಪಾಯಿ ನಷ್ಟ ಆಗ್ತದೆ, ಒಂದು ವರ್ಷಕ್ಕೆ 72,000 ನಷ್ಟ ಆಗ್ತದೆ. 5 ವರ್ಷಕ್ಕೆ ಹೆಚ್ಚು ಕಡಿಮೆ ಸುಮಾರು 3.5 ಲಕ್ಷ ನಷ್ಟ ಆಗಿದೆ. ಈಗ ಆಗಬೇಡ ಅಂತ ಇವರಿಗೆ ಸಮಾಧಾನ ಮಾಡಿ 2015ರಿಂದ ಈಗ 5 ಲಕ್ಷ ಪ್ರಾರಂಭ ಮಾಡಿ ಸರ್. ಅಲ್ಲಿಂದ ಇಲ್ಲಿವರೆಗೂ ಸರ್ ಪ್ರತಿ ವರ್ಷ ಬೋನಸ್ ಕೊಡಂತ ಕೆಲಸ ಮಾಡಿದ್ವಿ ಸರ್. 200 ಜನ, ನಾನು ಅಲ್ಲಿ ಒಬ್ಬ ಸದಸ್ಯ ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲಿ. ಇವತ್ತು ಜಿಲ್ಲೆಯಲ್ಲಿ ಏನಾದರೂ ವರ್ಷದ ಲಾಭಾಂಶದಲ್ಲಿ ಅಯವ್ಯಯ ಮಾಡೋ ಟೈಮಲ್ಲಿ ಮರಣ ಶಾಸನ ನಿಧಿಗೆ ಅದನ್ನ ಫಂಡ್ ರಿಸರ್ವ್ ಮಾಡಿ ಆ ಉತ್ಪಾದಕ ಸದಸ್ಯರು ಹಣ ಹಾಕ್ತಿದ್ರೆ, ಅವ್ರಿರ್ಬೋದು ಕುಟುಂಬ ಸದಸ್ಯರು ಯಾರೇ ಮಾಡೋ ಹಾಕ್ತಿದ್ರೆ ಅವರಿಗೆ ಒಂದು ನಾವು 3,000 ಕೊಡಂತ ಅವತ್ತಿನ ಖರ್ಚು 3,000 ಕೊಡಂತ ಕಾರ್ಯಕ್ರಮ ಫಸ್ಟ್ ಜಿಲ್ಲೆಯಲ್ಲಿ ಜಾರಿ ತಂದು ಯಾವ್ದಾರ ಸಂಘಟನೆಗಳು ಸೋಮವಾರ ಯಾವ ಉತ್ಪಾದಕ ಸಹಕಾರ ಸಂಘದ ನಾನು ಈ ಮಾಧ್ಯಮ ಮೂಲಕ ತಿಳಿಸಿದ್ದೇನೆ. ಜೊತೆಗೆ ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.